ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣಮಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯಸ್ಯ ವಾಕ್ ಕಾಮಧೇನುನ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ರಾಜಸೂಯ ಯಾಗದ ಪ್ರಧಾನ ಒಂದು ಘಟ್ಟಕ್ಕೆ ತಲುಪಿದೆ. ಆಗ ಮೊಟ್ಟ ಮೊದಲು ಅಗ್ರಪೂಜೆ, ಮೊಟ್ಟ ಮೊದಲಿನ ಪೂಜೆ ಯಾರಿಗೆ ಮಾಡಬೇಕು? ಇದರಲ್ಲಿ ತಾರತಮ್ಯವಿದೆ, ಇದರಲ್ಲಿ ತತ್ವಜ್ಞಾನ ಇದೆ, ಇದರಲ್ಲಿ ಆಗಿನ ರಾಜಕಾರಣದ ಪರಿಸ್ಥಿತಿಯೂ ಒಳಗೊಂಡಿದೆ. ಇವೆಲ್ಲವನ್ನು ಸೇರಿಕೊಂಡು ಅವತ್ತಿನ ಒಂದು ನಿರ್ಣಾಯಕ ಘಟ್ಟಕ್ಕೆ ಧರ್ಮರಾಜ ಬಂದಿದ್ದಾನೆ. ಯಾರಿಗೆ ಅಗ್ರಪೂಜೆ ಮಾಡಬೇಕು? ಈ ಪ್ರಶ್ನೆ ಧರ್ಮರಾಜ ಭೀಷ್ಮರಿಗೆ ಕೇಳಿದ. ಭೀಷ್ಮರು ಆಗ ಗಂಭೀರವಾಗಿ ಉತ್ತರಿಸಿಬಿಟ್ರು, ಅಸಂದೇಹವಾಗಿ ಉತ್ತರ ಕೊಟ್ಟರು, ಶ್ರೀಕೃಷ್ಣನಿಗೆ ಅಗ್ರಪೂಜೆ ಸಲ್ಲುವುದು. ಇಲ್ಲಿ ಮೂಲತಃ ಒಂದು ಪ್ರಶ್ನೆ, ಏನು ಭೀಷ್ಮರಿಗೆ ಪ್ರಶ್ನೆಯನ್ನು ಯಾಕೆ ಮಾಡಿದ? ಮಹಾಭಾರತವನ್ನ ಸುಮ್ಮನೆ ಹೋಗಗೊಡದವರು ಅಂತಂದರೆ ಮೊಟ್ಟ ಮೊದಲಿನವರು ಶ್ರೀಮದಾಚಾರ್ಯರು. ಮಹಾಭಾರತದ ಪ್ರತಿಯೊಂದು ಸಂಗತಿಗೂ ಕೂಡ ಸಾಂಗತ್ಯವನ್ನು ತೋರಿಸುವವರು ಆಚಾರ್ಯರು. ಕಾರಣ, ಪ್ರಯೋಜನ, ನಿಮಿತ್ತ, ಅವುಗಳ ಹಿನ್ನೆಲೆ ಅಥವಾ ಮುನ್ನೆಲೆ ಎಲ್ಲವನ್ನೂ ತೋರಿಸುವ ಆಚಾರ್ಯರು ಶ್ರೀಮದಾಚಾರ್ಯರು. ಸರಿಯಾಗಿ ತಿಳಿರಿ. ಹಾಗಾಗಿ ಶ್ರೀಮದಾಚಾರ್ಯರ ದೃಷ್ಟಿಯೊಳಗೆ ಧರ್ಮರಾಜ ಭೀಷ್ಮರಿಗೆ ಹೋಗಿ ಪ್ರಶ್ನೆ ಕೇಳುವುದು ಔಚಿತ್ಯಪೂರ್ಣವಲ್ಲ. ಯಾಕೆ? ಭೀಷ್ಮರಿಗೇನು ಕೋಡು ಮೂಡಿವೆಯೇನು? ಹೌದು, ಭೀಷ್ಮರಿಗೆ ದೊಡ್ಡ ಕೋಡುಗಳಿವೆ. 525 ವರ್ಷದ ಅಧ್ಯಯನ ಮಾಡಿದ ಮಹಾಜ್ಞಾನಿಗಳವರು ಅಂದಮೇಲೆ ಅವರಿಗಿದ್ದ ಕೋಡು ಇನ್ಯಾರಿಗಿದೆ? ಚತ್ವಾರಿ ಶೃಂಗ ಅವರಿಗೆ. ಬಹಳ ದೊಡ್ಡ ಜ್ಞಾನಿಗಳವರು. ಎಲ್ಲ ಪ್ರಾಣಿಗಳಿಗೆ, ಎಲ್ಲ ದನಗಳಿಗೆ 2 ಕೋಡುಗಳಿದ್ರೆ ಈ ಭೀಷ್ಮರಿಗೆ 4 ಕೋಡು. ಯಾಕೆಂದ್ರೆ ಉಳಿದವರೆಲ್ಲ 12 ವರ್ಷ ಓದಿದ್ರೆ ಇವರು 525 ವರ್ಷ. ಎಷ್ಟು ಹೇಳಿ? 525 ವರ್ಷದವರೆಗೆ ಅಧ್ಯಯನ ಮಾಡಿದ್ದಾರೆ ಭೀಷ್ಮರು. ಅಂದಮೇಲೆ ಅವ್ರ ಜ್ಞಾನ ಹೆಚ್ಚಲ್ವೇ? ಆದ್ದರಿಂದ ಅವ್ರಿಗೆ ಕೇಳಿದ. ಔಚಿತ್ಯ ಇಲ್ವೇನು? ಇಲ್ಲ ಅಂತಾರೆ ಮಧ್ವಾಚಾರ್ಯರು. ಯಾಕೆ? ಆಗ ಅಲ್ಲಿ ಬಂದವರು ಸ್ವತಃ ಯಾರಿದ್ರು ಗೊತ್ತೇನು? ಅಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ. ಆದರೆ ಬ್ರಹ್ಮಾದಿ ದೇವತೆಗಳು ಬಂದಾಗ ಅವರಿಗೆ ಕೇಳದೆ ಇವರು ಭೀಷ್ಮರಿಗೆ ಕೇಳಿದ್ದು ಇದು ಅನುಚಿತ, ಅಯೋಗ್ಯ. ದೊಡ್ಡ ಜ್ಞಾನಿಗಳಿದ್ದಾರೆ, ದೊಡ್ಡ ಜ್ಞಾನಿಗಳಿದ್ದಾರೆ. ಕೆಲಸಕ್ಕೆ ಬಾರದೇ ಇದ್ದ ಒಬ್ಬ ಫಾಲ್ತು ಒಬ್ಬ ಮನುಷ್ಯ ಇದ್ದಾನೆ ಪಕ್ಕದಲ್ಲಿ. ಅವನಿಗೆ ಹೋಗಿ ತತ್ವಜ್ಞಾನ ಕೇಳಿದರೆ, ಧರ್ಮಶಾಸ್ತ್ರ ಕೇಳಿದರೆ ಹುಡುಗಾಟಿಕೆ ಅಂತ ಅರ್ಥ. ಬುದ್ಧಿ ಇಲ್ಲ ಇವನಿಗೆ ಅಂತ ಅರ್ಥ. ಯೋಗ್ಯತೆ ಇಲ್ಲ, ಕೇಳೋನಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ವಿ ಹ್ಯಾವ್ ಟು ಪಿಟಿ ಹಿಮ್.
ಹಾಗಾಯಿತು ಧರ್ಮರಾಜನ ಅವಸ್ಥೆ. ಮಹಾಜ್ಞಾನಿಗಳಿದ್ದಾಗ ಸಣ್ಣವರಿಗೆ ಪ್ರಶ್ನೆ ಕೇಳಬಾರ್ದು, ಅದು ಇನ್ಸಲ್ಟ್. ಅದು ಹಾಗೆ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಮಹಾಮಹಾ ದೇವತೆಗಳೆಲ್ಲ ಬಂದಿದ್ದಾರೆ ಅಲ್ಲಿ. ಮೊನ್ನೆ ನಾನು ಹೇಳಿದೆ ದೇವತೆಗಳು ಬಂದಿದ್ದಾರೆ ಅಂತ ಅನ್ನೋದು ಮಹಾಭಾರತ ಹೇಳುತ್ತೆ. ಹಾಗೆ ಎಲ್ಲ ದೇವತೆಗಳ ನೆರೆದಾಗ ಅವರನ್ನ ಬಿಟ್ಟು ಬಿಟ್ಟು ಈ ಭೀಷ್ಮನಿಗೆ ಕೇಳೋದು ಎಷ್ಟು ಉಚಿತ ಹೇಳಿ? ಯಾಕೆಂದ್ರೆ ಇವರು 525 ವರ್ಷನೇ ಅಧ್ಯಯನ ಮಾಡಿದ್ದಾರೆ. ಅವರು ಅನಾದಿ ಕಾಲದಿಂದ ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಕಲ್ಪ ಕಲ್ಪ ಮನ್ವಂತರ ಅಖಂಡವಾಗಿ ಅಧ್ಯಯನ ಮಾಡಿದ ಮಹಾನುಭಾವರವರು. ಇವ್ರಿಗಿಂತಲೂ ಬಹಳ ದೊಡ್ಡವರು. ಅಂದಮೇಲೆ ಅವರಿಗಾಗಿ ಪ್ರಶ್ನೆ ಕೇಳಲಿಲ್ಲ. ಅದಕ್ಕೆ ಹೇಳ್ತಾರೆ ಶ್ರೀಮದಾಚಾರ್ಯ ಹೇಳಿದರು, ದೇವತೆಗಳು ಭೂಮಿಗೆ ಬಂದಾಗ ಜನರ ಜೊತೆಗೆ ಎಲ್ಲಿ ಬೆರೆತು ಹೋಗಬೇಕಾಗಿದೆಯೋ, ವಿಶಿಷ್ಟವಾದ ಫಲವನ್ನು ಕೊಡಬೇಕಾಗಿದ್ರೆ ಅವರು ಕಾಣದೇ ಇದ್ದಂತಿರ್ತಾರೆ. ಆದರೆ ಜನರ ಜೊತೆಗೆ ಬೆರೆತು ಹೋಗುವಾಗ ದೃಶ್ಯಂತೆ ಮರ್ತ್ಯವನ್ ರಿಭಿಹಿ, ಮನುಷ್ಯರಿಗೆ ಕಾಣುವಾಗ ಅವರು ಮನುಷ್ಯರಾಗಿ ತೋರಿಬಿಡ್ತಾರೆ. ಭಾರಿ ವಿಚಿತ್ರವಾಗಿರತಕ್ಕಂತಹ ಒಂದು ಸಮಸ್ಯೆ ಇದು. ಇವರು ದೇವತೆಗಳು ಅಂತ ಅರ್ಥ ಮಾಡಿಕೊಳ್ಳೋದೇ ಸಾಧ್ಯವಿಲ್ಲ. ನೋಡಿದರೆ ಕಣ್ಣಾರೆ ಕಣ್ಣಿಟ್ಟು ನೋಡಿದರೆ ಗೊತ್ತಾಗತ್ತೆ ಇವರು ದೇವತೆಗಳು, ಇಲ್ಲದಿದ್ರೆ ಗೊತ್ತಾಗೋದಿಲ್ಲ. ಇಷ್ಟು ವಿಚಿತ್ರ. ಅವರು ದೃಶ್ಯಂತೆ ಮರ್ತ್ಯವನ್ ರಿಭಿಹಿ, ಮನುಷ್ಯರಿಗೆ ಮನುಷ್ಯರಂತೆ ತೋರಿಬಿಡ್ತಾರೆ. ಮನುಷ್ಯರಿಗೆ ಮನುಷ್ಯರಂತೆ ತೋರಿಬಿಡ್ತಾರೆ. ಹಾಗಾಗಿ ಬ್ರಹ್ಮದೇವರು ಮನುಷ್ಯರಂತ ತೋರಿದ ಮೇಲೆ ಅವ್ರಿಗೆ ಕೇಳಿದರೆ ಜನ ಏನ್ ತಿಳ್ಕೊಂಡಾರೆ? ಯಾರೋ ಒಬ್ಬವನು, ಇವನೊಬ್ಬವನು, ಯಾರೋ ಒಬ್ಬ ಸಾಮಾನ್ಯ ಕಾಚಿ ಕೂಚಿ ಮನುಷ್ಯನಿಗೆ ಕೇಳಿದವರು ಭೀಷ್ಮ ಧರ್ಮರಾಜ ಅಂತ ಜನ ತಿಳಿತಾರೆ. ಆಗ ವಿಷ್ಣುವಿನ ಕೃಷ್ಣನ ಸರ್ವೋತ್ತಮತ್ವ ಸಿದ್ಧವಾಗುವುದಿಲ್ಲ. ಆದ್ದರಿಂದ ದೇವತೆಗಳಿಗೆ ಕೇಳುವುದು ಬೇಡ. ಮಹಾಋಷಿಗಳಿದ್ದಾರೆ, ಆದರೆ ಅವರ ಪರಿಚಯ ಜನರಿಗಿಲ್ಲ. ಆದ್ದರಿಂದ ಋಷಿಗಳಿಗೂ ಕೇಳಲಿಲ್ಲ. ಋಷಿಗಳಿಗೆ ಕೇಳಲಿಲ್ಲ, ಪರಿಚಯವಿಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಕೇಳಲಿಲ್ಲ, ಅವರು ಮನುಷ್ಯರಂತೆ ಕಾಣುತ್ತಾರೆ. ಆದ್ದರಿಂದ ಅವರನ್ನು ಬಿಟ್ಟು ಬಿಟ್ಟು ಯಾರಿಗೆ ಕೇಳಿದ ಅಂದರೆ ಭೀಷ್ಮರಿಗೆ. ಕೇಳುವುದಕ್ಕಿನ್ನೊಂದು ಕಾರಣ, ಭೀಷ್ಮ ಏನಾಗಿದ್ರು ಅಂತಂದರೆ ಬಹಳ ವಿಚಿತ್ರವಾದ ವ್ಯಕ್ತಿ. ಅವರ ಅಧ್ಯಯನ ಎಲ್ಲರಿಗಿಂತಲೂ ಹೆಚ್ಚು ಎನ್ನುವುದು ಪ್ರಸಿದ್ಧವಾಗಿತ್ತು. ಕುರುಕುಲದ ಹಿರಿಯ ಪಿತಾಮಹ, ದೊಡ್ಡ ವ್ಯಕ್ತಿ, ಅತಿ ವಯಸ್ಸಾದವ, ಅತಿ ಹೆಚ್ಚು ಅಧ್ಯಯನ ಮಾಡಿದವ. ಈ ಎಲ್ಲ ಕಾರಣಗಳಿಂದ ಭೀಷ್ಮನ ಬಗ್ಗೆ ಸಾಕಷ್ಟು ಜನರಿಗೆ ಸಮ್ಮತಿ, ಅನೇಕ ಜನರಿಗೆ ವಿಸಮ್ಮತಿ, ಅನಭಿಮತಿ ಇದ್ದರೂ ಹಾಗಾಗಿ ಭೀಷ್ಮನಿಗೆ ಹೋಗಿ ಕೇಳಿದ, ಯಾರಿಗೆ ನಾನು ಪೂಜೆ ಮಾಡಬಹುದು? ಅಲ್ಲಿ ವೇದವ್ಯಾಸ ದೇವರಿದ್ರು, ಪರಶುರಾಮ ದೇವರಿದ್ರು, ಕೃಷ್ಣ ಇದ್ದ. ಪರಶುರಾಮ ದೇವರಿಗೆ ಪೂಜೆ ಮಾಡು ಅಂತ ಹೇಳಿಬಿಟ್ಟಿದ್ರೆ ಯಾವ ಕ್ಷತ್ರಿಯರು ಮಾತಾಡ್ತಿರಲಿಲ್ಲ. ಯಾರೋ ಮಾತಾಡಿದರೋ ಬಿತ್ತು ಗದ ಕುಠಾರ ಕೊಡಲಿ ಬಿತ್ತವರ ತಲೆ ಮೇಲೆ ಕತ್ತರಿಸಿಕೊಂಡ ಕೊಂದು ಹಾಕ್ಬಿಡ್ತಿದ್ದವರನ್ನ. ಪರಶುರಾಮ ದೇವರ ಅವತಾರ ಆದದ್ದೇ ಅದಕ್ಕಾಗಿ. 21 ಸಲ ನಿಕ್ಷತ್ರಿಯ ಮಾಡಿದ್ದಾರೆ ಭೂಮಿಯನ್ನ. ಅಂಥ ಮಹಾನುಭಾವರ ವಿರುದ್ಧವಾಗಿ ಬಟ್ಟೆತ್ತೋ ಅಧಿಕಾರವೇ ಯಾರಿಗಾದರೂ ಸಾಧ್ಯವಿಲ್ಲ. ಹಾಗಾಗಿ ಪರಶುರಾಮ ದೇವರ ವಿರುದ್ಧವಾಗಿ ಅವರು ಮತ್ತು ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣರಾದದ್ದರಿಂದ ಈ ಎಲ್ಲ ಕ್ಷತ್ರಿಯರಿಗೆ ಸಮ್ಮತಿ ಇತ್ತು. ಶ್ರೇಷ್ಠ ಇವರು ಪರಶುರಾಮ ದೇವರಿಗೆ ಮಾಡ್ತೀರಲ್ಲ ಮಾಡಿ, ಒಪ್ಪಿಗೆ ಇತ್ತು. ವೇದವ್ಯಾಸ ದೇವರಿಗೆ ಮಾಡಿದರೆ ವೇದವ್ಯಾಸ ದೇವರು ಒಟ್ಟೆ ಬ್ರಾಹ್ಮಣೋತ್ತಮರು, ಅವರ ಶಿಷ್ಯರೇ ಎಲ್ಲ ಕಡೆಗೆ ಪ್ರಚಾರ, ಪೈಲ ಸುಮಂತು ಉಡಲೋಮಿ ಮತ್ತೊಬ್ಬರು. ಹಾಗಾಗಿ ಅವರು ಮಹಾಜ್ಞಾನಿಗಳು ಅಂತನ್ನೋದು ಸಿದ್ಧ, ಅವರ ಶಿಷ್ಯರೇ ಎಲ್ಲ ಕಡೆಗೆ. ಆದ್ದರಿಂದ ಅವರ ಬಗ್ಗೆಯೂ ಸಮ್ಮತಿ ಇತ್ತು, ವಿವಾದವಿರಲಿಲ್ಲ. ವಿವಾದ ಇತ್ತು ಕೃಷ್ಣನ ಬಗ್ಗೆ. ಕೃಷ್ಣ ದೇವರು ಅಂತ ಒಪ್ಪಿಕೊಂಡಿದ್ದಿಲ್ಲ ಅನೇಕ ಜನ, ಪ್ರಾಯ ಅಸುರರೆಲ್ಲ ಒಪ್ಪಿದ್ದಿಲ್ಲ. ಮನುಷ್ಯರು ಇದರಲ್ಲಿ ಉದಾಸೀನರು. ಈ ಕೆಲವು ಜನ ಇರ್ತಾರೆ ಬಹಳ ಉದಾಸೀನ, ಎಲ್ಲದಕ್ಕೂ ಉದಾಸೀನ. ಭಾರಿ ಶ್ರೇಷ್ಠವಾಗಿರುವ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕ ಉತ್ತಮವಾದ ಉಪನ್ಯಾಸವಾಯಿತು. ನಮ್ಮ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದರು ಅಂತಂದ್ರೆ ಹೇಳಿದ್ರೆ ಚಲೋ. ಯಾರ ಅಲ್ಲಿ ಅವರು ಅಂಧಶ್ರದ್ಧಾ ನಿರ್ಮೂಲನ ಅಂತನ್ನುವರು, ಅವರು ಅಲ್ಲಿ ಇಲ್ಲಿ ಬೋರ್ಡ್ ಹಾಕಿ ಪ್ರವಚನ ಮಾಡ್ತಾ ಇದ್ದಾರೆ. ದೇವರನ್ನು ಬಾಯಿಗೆ ಬಂದಾಗ ಬೈತಾರೆ, ಬೈಲಿ ಬಿಡು ಅಂದ್ರೆ ಎರಡಕ್ಕೂ ಉದಾಸೀನ, ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಇಂಥ
ಪೆದ್ದುಗಳು ಅಂತ ಏನಿರ್ತಾವಲ್ಲ ಅವರಿಗೆ ಮನುಷ್ಯರು ಅಂತ ಹೆಸರು. ಇಂಥ ಅಡಗೊಡ್ಡಿ ಅಂತ ಕರೀತಾರೆ, ಪೆದ್ದುಗಳು ಅಂತ ಕರೀತಾರೆ ಇನ್ನೊಂದು ಶಬ್ದದಿಂದ. ಇಂಥ ದಡ್ಡ ಜನ ಏನಿದ್ದಾರೆ, ಯಾವುದಕ್ಕೂ ಎಕ್ಸೈಟ್ ಆಗದವರು, ಯಾವುದಕ್ಕೂ ಸಂತೋಷ ಪಡೆದವರು, ಯಾವುದಕ್ಕೂ ದುಃಖ ಪಡೆದವರು. ಏನಾದರೂ ದೇವರ ಬಗ್ಗೆ ಭಕ್ತಿನೂ ಇಲ್ಲ, ದ್ವೇಷನೂ ಇಲ್ಲ. ತಮ್ಮಟ್ಟಕ್ಕೆ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಭಾಳ ಅಂದ್ರೆ ಟಿವಿ ಹಚ್ತಾರೆ, ನಿದ್ದೆ ಬಂತು ಅಂದ್ರೆ ಮಲ್ಕೊಂಡ್ಬಿಡ್ತಾರೆ. 10 ಅಂದ್ರೆ ನಿದ್ದೆ. ಅರೆ ಮಲ್ಕೋ, ಮುಂಜಾನೆ 4 ಗಂಟೆಗೆ ಕೇಳು, ಅದಿಲ್ಲ. ಶಾಸ್ತ್ರ ಅಧ್ಯಯನ ಇಲ್ಲ, ಕೇಳುವುದು ಓದುವುದು ಇಲ್ಲ. ದೇವರು ದಿಂಡ್ರು ದಾನ ಅಧಿಕ ಮಾಸ ಕೊಡು, ದಾನ ಕೊಡು, ದಾಂಧ್ಯ ಏನ್ರಿ, ಹೌದಲ್ಲ? ಹಾಗಾಗಿ ಇದು ಯಾವುದು ಇಲ್ಲೇ ಇಲ್ಲ. ದೇವರು ಧರ್ಮ ಕರ್ಮ ಇವುಗಳಲ್ಲಿ ಭಗವಂತನಲ್ಲಿ ಶ್ರದ್ಧೆ ಇಲ್ಲದಂತಹ ಜನ ಏನಿದ್ದಾರೆ ಅವರು ಮನುಷ್ಯರು. ದೇವರ ಬಗ್ಗೆ ಅಸೂಯೆನೂ ಇಲ್ಲ, ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ, ಭಕ್ತಿನೂ ಇಲ್ಲ. ಇಂತಹ ಮಧ್ಯಸ್ಥಿತ ಯಾರ ಜನ ಇದ್ದಾರೆ ನೋಡಿ, ದೊಡ್ಡ ಲಾಟ್ ಇದೆ, ಬಹಳ ದೊಡ್ಡ ಲಾಟ್ ಇದೆ. ಆ ಜನರಿಗೆ ರಾಜಸ, ಮನುಷ್ಯ, ನಿತ್ಯ ಸಂಸಾರಿ ಅಂತ ಕರಿಬೇಕು. ಜಗತ್ತಿನಲ್ಲಿ ಈ ಥರ ಜನ ಇದ್ದಾರೋ ಇಲ್ಲ? ಹುಡುಕಿ ಬನ್ನಿ, ಲಕ್ಷ ಲಕ್ಷ ಜನ ಇದ್ದಾರೆ, ಉದಾಸೀನ ಇದ್ದಾರೆ. ಅಲ್ಲ, ಈಗ ನಾವು ನಿರ್ಣಯ ಮಾಡ್ಲಿಕ್ಕೆ ಬರುವುದಿಲ್ಲ ಕದಾಚಿತ್. ಇಷ್ಟು ದಿನ ಉದಾಸೀನನಾದ ಮನುಷ್ಯ ಗುರುಗಳ, ದೇವರ, ದೇವತೆಗಳ, ಧರ್ಮದ, ಶಾಸ್ತ್ರದ ಸಂಪರ್ಕದಿಂದ ಅವನು ಬದಲಾಗಿ ಬಿಡಬಹುದು. ನಮಗೆ ನಿರ್ಣಯ ಮಾಡುವ ಅಧಿಕಾರವಿಲ್ಲ, ಇದು ವಸ್ತುಸ್ಥಿತಿ. ಆದರೆ ಜನರಲ್ಲಿ, ಸಮಾಜದಲ್ಲಿ, ಜಗತ್ತಿನೊಳಗೆ 3 ತರಹದ ಜನ. ದೇವಪಕ್ಷೀಯರು, ವಿಷ್ಣುವಿನಲ್ಲಿ ಭಕ್ತಿ ಇದೆ ಅವರಿಗೆ, ವಿಷ್ಣುವಿನಲ್ಲಿ ಭಕ್ತಿ ಇದೆ. ಭಗವಂತನ ಉತ್ಕರ್ಷವಾದಾಗ ಪರಮಾನಂದವಾಗತ್ತೆ, ಅವರಿಗೆ ಯಾಕೋ ಆನಂದವಾಗತ್ತೆ. ಯಾಕೆ ಆನಂದವಾಗಬೇಕು ಹೇಳಿ ನೋಡೋಣ? ಕೃಷ್ಣನಿಗೆ ಪೂಜೆ ಮಾಡಿದರೆ, ಕೃಷ್ಣನಿಗೆ ಸತ್ಕಾರ ಮಾಡಿದರೆ ಇವರಿಗೆ ಯಾಕೆ ಆನಂದ ಆಗಬೇಕು? ಇವರು ಸೋದರತ್ತೆ ಮಗನ ಅವನು, ಪಾಂಡವರಿಗೆ ಬಳಗ, ಇವು ಉಳಿದವರಿಗೇನು? ಆದರೂ ಆನಂದವಾಗತ್ತೆ. ಯಾಕೆ ಆನಂದವಾಗತ್ತೆ? ಇದೇ ಸಾತ್ವಿಕರಲ್ಲಿರುವಂತಹ ವಿಷ್ಣು ಭಕ್ತಿ. ಆ ವಿಷ್ಣು ಭಕ್ತಿಯ ಪರಿಣಾಮವಾಗಿ ಆ ರೀತಿಯಾಗಿ ಆನಂದವಾಗುತ್ತೆ. ಹಾಗಾಗಿ ಕೃಷ್ಣನಿಗೆ ಆನಂದ, ಕೃಷ್ಣ ಸರ್ವೋತ್ತಮ ಅಂತ ಸಿದ್ಧವಾಗಬೇಕಾಗಿತ್ತು ಅವತ್ತಿನ ದಿವಸ. ರಾಜಸೂಯ ಯಾಗ ಬಹಳ ದೊಡ್ಡ ಕೆಲಸ ಮಾಡಿದೆ. ಜರಾಸಂಧನ ಕೊಲ್ಲುವುದರ ಜೊತೆಗೆ ವಿಷ್ಣುವಿನ ಸರ್ವೋತ್ತಮತ್ವವನ್ನ, ಕೃಷ್ಣನ ಸರ್ವೋತ್ತಮತ್ವವನ್ನ ಬಹಳ ಅತ್ಯಂತ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ ಒಂದು ಪ್ರಸಂಗ. ಹಾಗಾಗಿ ಧರ್ಮರಾಜ ಹೋಗಿ ಕೇಳಿದ್ದು ಭೀಷ್ಮರಿಗೆ, ಭೀಷ್ಮರು ಹೇಳಿದ್ದು ವೇದವ್ಯಾಸ ಪರಶುರಾಮರ ಹೆಸರನ್ನಲ್ಲ, ಕೃಷ್ಣನ ಹೆಸರನ್ನು. ಆಗ ಕೃಷ್ಣನಿಗೆ ಸತ್ಕಾರ ಮಾಡುವುದು ಅಂತ ನಿಶ್ಚಯವಾಯಿತು. ಸತ್ಕಾರ ಮಾಡುವುದಕ್ಕೆ ತೊಡಗಿದಾಗ ಶಿಶುಪಾಲ ಬಾಯಿಗೆ ಬಂದ ಹಾಗೆ ಬೈತಾನೆ. ಬೈದಾಗ ಭೀಮಸೇನ ದೇವರು ಎದ್ದು ನಿಲ್ತಾರೆ. ಇವನು ಕುಟ್ಟಿ ಬಿಡ್ತೀನಿ ಇವನನ್ನ. ಯಾಕೆ? ದೂರೇಪಿ, ಯಾರು ವಿಷ್ಣುವಿನ ದ್ವೇಷವನ್ನು ಮಾಡ್ತಾರೋ, ನಿಂದನ ಕಾರಿ ಜಿಹ್ವಾ ಮುಚ್ಛೇತ್ಸೆ ಇತ್ಯುರುತರಸ್ಯ ಸದಾ ಪ್ರತಿಜ್ಞಾ. ಭಗವಂತನ ವಿರೋಧವನ್ನ, ಭಗವಂತನ ನಿಂದೆಯನ್ನ ಮಾಡುವಂತಹ ನಾಲಿಗೆ ಯಾರಲ್ಲಿದೆಯೋ, ಯಾರಿಗಿದೆಯೋ ಆ ನಾಲಿಗೆ ಸೀಳಿ ಹಾಕೋದು ಇದು ನನ್ನ ಕರ್ತವ್ಯ. ಇದು ಭೀಮಸೇನ ದೇವರ ಪ್ರತಿಜ್ಞೆ ಇತ್ತು. ಇದನ್ನ ನೀವು ಪ್ರಶ್ನೆ ಕೇಳಬಹುದು, ಈ ಕೆಲಸವನ್ನ ಭೀಮಸೇನ ದೇವರು ಮಾಡಿದ್ರೇನು ಅಂತ. ಅವರು ಹೇಳ್ತಾರೆ, ಭೀಮಸೇನ ದೇವರು, ನಾನು ಮಾಡಬೇಕಾಗಿಲ್ಲ, ನಾನು ಮಾಡೇ ಮಾಡ್ತೀನಿ. ಉತ್ತಪ್ತಾತ್ಯುತ್ಕಟತ್ಯುಟ್ ಪ್ರಕಟಕಟಕಟಧ್ವಾನ ಸಂಘಟ್ಟನೋದ್ಯದ್ಯುದ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾಥಿತ ಬಾಧಿತಾಂಗರಾದಂತಹ ಯಾವ ಜನರಿದ್ದಾರೋ ಅವರಿಗೆ ನನ್ನ ಶಿಷ್ಯರು, ನನ್ನ ದಾಸರು, ನನ್ನ ಭಕ್ತರು, ಅವರ ತಲೆ ಮೇಲೆ ಉದ್ಗಾಢಂ ಪಾತ್ಯಮಾನ ತಮಸಿ ತತ ಇತ ಕಿಂಕರೈ ಪಂಕಿಲೇ ತೇ ಕಿಂಕರೈಹಿ. ನಿನ್ನ ಭಕ್ತರು, ನಿನ್ನ ದಾಸರು, ನಿನ್ನ ಶಿಷ್ಯರು ಕೆಳಗೆ ಕುದಿಯುವ ಬೆಂಕಿಯಲ್ಲಿ ಸುಟ್ಟು ಹೋಗತಕ್ಕ, ಬೆಂದು ಹೋಗತಕ್ಕ ತಮಸ್ಸಿನಲ್ಲಿರುವ ಜನರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೇರಿ ಚೆಲ್ಲಿ ಅವರ ತಲೆ ಸೀಳಿ ಹಾಳು ಮಾಡ್ತಾರವರು. ಉದ್ಗಾಢಂ ಪಾತ್ಯಮಾನ ತಮಸಿ ತತಯಿತ ಕಿಂಕರೈ ಪಂಕಿಲೆ ತೇ ಪಂಕ್ತಿರ್ಗ್ರಾವಣಾಂ ಗರಿಮ್ಣ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ನಿನ್ನ ಶಿಷ್ಯರು ಮಾಡ್ತಾರೆ. ಉಕ್ತಶಾಸಶ್ಚರಂತಿ, ವೇದ ಹೇಳುತ್ತದೆ ಉಕ್ತಶಾಸಶ್ಚರಂತಿ. ಉಕ್ತ ಅಂದ್ರೆ ವಾಯುದೇವರು, ಅವರ ಶಾಸನವನ್ನು ಮಾಡತಕ್ಕಂತಹ ಭಕ್ತರು ಉಕ್ತ ಶಾಸರು, ಅವರು ಅಲ್ಲಿ ಸಂಚಾರ ಮಾಡ್ತಾರೆ. ಹಾಗಾಗಿ ವಾಯುಭಕ್ತ, ವಾಯು ಶಿಷ್ಯರು, ವಾಯು ಕಿಂಕರರು ಶಾಸನ ಮಾಡ್ತಾರೆ.
ಛಾಂದೋಗ್ಯೋಪನಿಷತ್ತಿನ ಇದೇ ತತ್ವಮಸಿ ವಾಕ್ಯಾರ್ಥದ ಕೊನೆಯ ಅಧ್ಯಾಯ ಕೊನೆ ಭಾಗದಲ್ಲಿ ಶ್ರೀಮದ್ ಆಚಾರ್ಯರು ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ಭೀಮಸೇನ ದೇವರು ತಮ್ಮ ಪ್ರತಿಜ್ಞೆಯನ್ನ, ವಾಯುದೇವರು ತಮ್ಮ ಪ್ರತಿಜ್ಞೆಯನ್ನ ಅಂಧನ್ ತಮಸ್ಸಿನಲ್ಲಿ ಪ್ರತಿಯೊಬ್ಬರಿಗೆ ಪೂರ್ಣ ಮಾಡ್ತಾರೆ. ನಾಲಿಗೆ ಸೀಳಿ ಹಾಕಿ ನೀನು ದೇವರನ್ನು ನಿಂದೆ ಮಾಡಿದ್ದೀಯಲ್ಲ, ಅದರ ಫಲ ಇದು ತಗೋ ಅಂತ ಹೇಳ್ತಾರೆ. ಹಾಗಾಗಿ ಭೀಮಸೇನ ದೇವರು ಈ ವಿಧವಾದ ಪ್ರತಿಜ್ಞೆ ಇತ್ತು. ಅದಕ್ಕಾಗಿ ಭೀಮಸೇನ ದೇವರು ಎದ್ದು ನಿಂತಾಗ ಭೀಷ್ಮನ ಬದಿಯಲ್ಲಿ ನಿಂತು ಅವನನ್ನು ಗಟ್ಟಿಯಾಗಿ ಹಿಡಿದು ಕೂಡಿಸ್ತಾಳೆ. ಕೂತ್ಕೋ, ಸುಮ್ಮಿರು ಕೂಡು. ಅವರಿಬ್ಬರಿಗೆ ಶಿಶುಪಾಲ, ದಂತವಕ್ರಣ ಹಿಂಗೆಲ್ಲ ಗೊತ್ತಿದೆಯಲ್ಲ. ಕೃಷ್ಣ ವರ ಕೊಟ್ಟಿಲ್ಲ, ತಾನೇ ಕೊಲ್ತೀನಿ ಅಂತ ವರ ಕೊಟ್ಟಿಲ್ಲ. 3 ಅವತಾರಗಳಲ್ಲೂ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ 3 ಅವತಾರಗಳಲ್ಲೂ ಸ್ವಯಂ ಕೃಷ್ಣ ಕೊಲ್ತಾನೆ, ದೇವರು ಕೊಲ್ತಾನೆ ಅಂತ ವರ ಕೊಟ್ಟದ್ದಾಗಿದೆ. ನೀನು ಹೇಗೆ ಕೊಲ್ತಿ? ಭೀಮಸೇನ್ ದೇವರಂತಾರೆ, ಗೊತ್ತು ಸ್ವಾಮಿ, ಗೊತ್ತು, ಅಷ್ಟು ನಂಗೆ ತಿಳಿದಿದೆ. ಆದರೆ ವಕ್ತವ್ಯಂ ಮತ್ತು ಕರ್ತವ್ಯಂ, ಎದ್ದು ನಾನು ಅಷ್ಟು ಹೇಳಿಬಿಟ್ರು ನನ್ನ ಕೆಲಸ ಆಯ್ತು. ಭಾರಿ ವಿಚಿತ್ರ. ಒಂದು ಸಣ್ಣ ಸಂಗತಿಗಳು ಬಿಟ್ಟು ಹೋಗುತ್ತೆ. ಆದರೆ ಶ್ರೀಮದಾಚಾರ್ಯ ಅದನ್ನು ಮರಿದೆ ಅದನ್ನು ಹೇಳಿಡ್ತಾರೆ. ಮರಿಬಾರ್ದು, ನಾವು ಮರಿಬಾರ್ದು. ರಾಮಾಯಣದ ಒಂದು ಸಣ್ಣ ಪ್ರಸಂಗ. ರಾಮಾಯಣದಲ್ಲಿ ಸೀತೆಯನ್ನು ಅಪಹಾರ ಮಾಡಿಕೊಂಡು ರಾವಣ ಹೊಂಟಿದ್ದ. ರಾವಣ ಹೋಗ್ತಾ ಇರುವ ಸಂದರ್ಭದಲ್ಲಿ ಹನುಮಂತ ದೇವರು, ಸರ್ವಜ್ಞರಾಗಿದ್ದ ಹನುಮಂತ ದೇವರು ಗೊತ್ತಾಗಲಿಲ್ವೇ? ಆಗ ರಾವಣನ ವಿರೋಧವನ್ನು ಮಾಡಲಿಲ್ವೇ ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸುಂದರವಾಗಿ ಉತ್ತರವನ್ನು ಕೊಡ್ತಾರೆ. ಹೌದು, ಎದ್ದು ನಿಂತು ಹೊಡೆಯೋದಕ್ಕೆ ಸಿದ್ಧರಾದರು. ಬೇಡ ಅಂತ ಸುಗ್ರೀವ ಹೇಳಿದ್ದಕ್ಕಾಗಿ ಸುಮ್ಮನಾದರು.